ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸ ಕೂಡ ಒಂದು. ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳಿಗೆ ಬಹಳ ವಿಶೇಷತೆ ಇದೆ. ಈ ಶ್ರಾವಣ ಶುಕ್ರವಾರಗಳನ್ನು ಪುರಾಣಗಳಲ್ಲಿ ಲಕ್ಷ್ಮೀ ಅಮ್ಮನವರ ಪೂಜೆಗೆ ಮೀಸಲಿಟ್ಟಿದ್ದಾರೆ. ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರಗಳಂದು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿಕೊಂಡ್ರೆ ಅಷ್ಟೈಶ್ವರ್ಯಗಳು ಲಭಿಸುತ್ತೆ, ನಮ್ಮ ದಾರಿದ್ರ್ಯಗಳೆಲ್ಲ ತೊಲಗಿ ಹೋಗ್ತವೆ ಅಂತ ಪುರಾಣಗಳು ಹೇಳ್ತವೆ. ಈ ಶ್ರಾವಣ ಶುಕ್ರವಾರಗಳಂದು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿಕೊಂಡ್ರೆ ಆ ಪುಣ್ಯ ಫಲ ನಿಜವಾಗಲೂ ನಮಗೆ ಸಂಪೂರ್ಣವಾಗಿ ದೊರೆಯುತ್ತೆ. ಸಿರಿ ಸಂಪತ್ತು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿಯುತ್ತೆ. ಹಾಗಂತ ನಾವು ಪ್ರತಿ ಶ್ರಾವಣ ಶುಕ್ರವಾರ ಆಡಂಬರವಾಗಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸ್ಕೊಂಡ್ರೆ ಮಾತ್ರ ಅಮ್ಮನವರು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರ್ತಾರೆ, ನಮ್ಮ ಮನೆಗೆ ಸಿರಿ ಸಂಪತ್ತು ಬರುತ್ತೆ ಅಂತ ಅಲ್ಲ. ಸ್ನೇಹಿತರೆ, ಶ್ರದ್ಧಾ ಭಕ್ತಿಯಿಂದ ಬಹಳ ಸರಳವಾಗಿ ಅಮ್ಮನವರನ್ನು ಪೂಜಿಸ್ಕೊಂಡ್ರು ಅಂದರೆ ಮನಸ್ಸು ತುಂಬ ಭಕ್ತಿಯನ್ನು ಇಟ್ಕೊಂಡು ಬಹಳ ಸರಳವಾಗಿ ನೀವು ಬಹಳ ಸರಳವಾಗಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿಕೊಳ್ಳುವಂತಹ ಪೂಜಾ ವಿಧಾನವನ್ನು ಅಂದರೆ ಲಕ್ಷ್ಮೀ ಅಮ್ಮನವರನ್ನು ಹೇಗೆ ಸರಳವಾಗಿ ಪೂಜಿಸಿಕೊಳ್ಳಬೇಕು, ಅಮ್ಮನವರಿಗೆ ಏನು ನೈವೇದ್ಯವನ್ನು ಇಡಬೇಕು, ಯಾವ ಹೂಗಳಿಂದ ಅಮ್ಮನವರನ್ನು ಪೂಜಿಸಿಕೊಳ್ಳಬೇಕು, ಪೂಜೆಯಲ್ಲಿ ಯಾವ ನಿಯಮಗಳನ್ನು ಮತ್ತು ಶುಕ್ರವಾರದಂದು ಯಾವ ನಿಯಮಗಳನ್ನು ಪಾಲಿಸಬೇಕು, ಶ್ರಾವಣ ಶುಕ್ರವಾರಗಳಂದು ಯಾವ ತಪ್ಪುಗಳನ್ನು ಮಾಡಬಾರ್ದು, ಇವೆಲ್ಲವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಪ್ರತಿ ಶ್ರಾವಣ ಶುಕ್ರವಾರದಂದು ಸರಳವಾಗಿ ಹೇಗೆ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾವ ಸಮಯದಲ್ಲಿ ನಾವು ಶುಕ್ರವಾರಗಳಂದು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಶ್ರಾವಣ ಶುಕ್ರವಾರದಂದು ಆದಷ್ಟು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಪೂಜೆಯನ್ನು ಮಾಡಿಕೊಂಡ್ರೆ ಹೆಚ್ಚು ಶುಭ ಫಲಗಳು ನಿಮಗೆ ದೊರೆಯುತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ನಿಮಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋರು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗೆ ಪೂಜೆಯನ್ನು ಮಾಡಿಕೊಳ್ಬಹುದು. ಬೆಳಗ್ಗೆ 9 ಗಂಟೆ ಒಳಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು 9:30 ನಂತರ ನೀವು ಪೂಜೆಯನ್ನು ಮಾಡ್ಕೋಬೇಡಿ. ಯಾಕೆ ಅಂದರೆ ಪ್ರತಿ ಶುಕ್ರವಾರ 10 ಗಂಟೆ 30 ನಿಮಿಷದಿಂದ 12 ಗಂಟೆಯವರೆಗೂ ಲಕ್ಷ್ಮೀ ಅಮ್ಮನ ಪೂಜೆ ಮಾಡ್ಕೋಬಾರ್ದು. ಯಾಕಪ್ಪ ಅಂದರೆ ಪ್ರತಿ ಶುಕ್ರವಾರ ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 12 ಗಂಟೆವರೆಗೆ ರಾಹುಕಾಲ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಮಾಡ್ಕೋಬಾರ್ದು. ಬೆಳಗ್ಗೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ 5 ಗಂಟೆ 30 ನಿಮಿಷದಿಂದ 7 ಗಂಟೆ ಒಳಗೆ ಪೂಜೆಯನ್ನು ಮಾಡ್ಕೋಬಹುದು. ಈ ಸಮಯದಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿಕೊಂಡ್ರೂ ಅತ್ಯಂತ ಶುಭ ಫಲಗಳು ನಿಮ್ಮದಾಗುತ್ತೆ. ಬನ್ನಿ ಹಾಗಾದರೆ ಸರಳವಾಗಿ ಲಕ್ಷ್ಮೀ ಅಮ್ಮನವರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ನೇಹಿತರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಒಳಗಡೆ ಎದ್ದು ನೀವು ಆಚೆ ಎಲ್ಲ ನೀರನ್ನು ಹಾಕ್ಕೊಂಡು ಮನೆ ಒಳಗಡೆ ಎಲ್ಲ ಗುರ್ಸಿ ಒರೆಸ್ಕೊಂಡು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಅಮ್ಮನವರ ಪೂಜೆಯನ್ನು ಮಾಡುವುದಕ್ಕಿಂತ ಮುಂಚೆ ನೀವು ಮೊದಲು ಹೊರಗಡೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಹೊಸಲ ಪೂಜೆಯನ್ನು ಮಾಡ್ಕೋಬೇಕು. ಹೊಸಲಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟು ಊದುಬತ್ತಿಯನ್ನು ಬೆಳಗಬೇಕು. ಸಾಧ್ಯವಾದರೆ ನಿಮಗೆ ಬಾಗಿಲ ಮುಂದೆ 2 ಕಡೆ ಒಂದೊಂದು ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ. ಸ್ನೇಹಿತರೆ, ಇಲ್ಲೊಂದು ವಿಷಯ ಏನಂದರೆ ಪ್ರತಿ ಶುಕ್ರವಾರ ಮನೆಯನ್ನು ಒರೆಸುವಾಗ ನೀವು ಆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ. ಇವೆರಡೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಆಚೆ ಹಾಕುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಅಮ್ಮನವರ ಫೋಟೋ ಇದ್ದರೆ ಇಟ್ಕೊಳ್ಳಿ ಅಥವಾ ವಿಗ್ರಹ ಇದ್ದರೂ ಇಟ್ಕೊಳ್ಳಿ. ನೀವು ದೇವರ ಮನೆಯಲ್ಲಾಗಲಿ ಅಥವಾ ಸಪರೇಟಾಗಿ ಪೀಠವನ್ನು ಹಾಕ್ಕೊಂಡು ಆಗಲಿ ಈ ಪೂಜೆಯನ್ನು ಮಾಡ್ಕೋಬಹುದು. ಸಪರೇಟಾಗಿ ಪೀಠವನ್ನು ಹಾಕ್ಕೊಳ್ತೀರಾ ಅನ್ನೋದಾದರೆ ನೀವು ಪೂರ್ವಾಭಿಮುಖವಾಗಿ ಫೋಟೋವನ್ನು ಇಟ್ಕೊಳ್ಳುವಂತೆ ಪೀಠವನ್ನು ಹಾಕ್ಕೋಬೇಕು. ಪೀಠವನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನೀವು
ರೋಸ್ ವಾಟರ್ಗೆ ನೀವು ಪೀಠವನ್ನು ಹಾಕುವಂತಹ ಸ್ಥಳವನ್ನು ರೋಸ್ ವಾಟರ್ಗೆ ಸ್ವಲ್ಪ ಅರಿಶಿನ ಜವಾದ್ ಪೌಡರನ್ನು ಹಾಕಿ ಕಲಿಸ್ಕೊಂಡು ಪೀಠವನ್ನು ಹಾಕುವಂಥ ಸ್ಥಳವನ್ನು ಸಾರಿಸ್ಕೊಳ್ಬೇಕು. ಈ ರೋಸ್ ವಾಟರು ಎಲ್ಲ ಬಳೆ ಶಾಪುಗಳಲ್ಲೂ ದೊರೆಯುತ್ತೆ ಸ್ನೇಹಿತರೆ. ನಂತರ ನೀವು ಪೀಠವನ್ನು ಹಾಕ್ಕೊಂಡು ಪೀಠದ ಮೇಲೆ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ. ನೀವು ರಂಗೋಲಿ ಹಿಟ್ಟಿನಿಂದ ಅಲ್ಲ, ಅಕ್ಕಿ ಹಿಟ್ಟಿನಿಂದ ಈ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಕೆಂಪು ಅಥವಾ ಹಳದಿ ಅಥವಾ ಹಸಿರು ಬ್ಲೌಸ್ ಪೀಸನ್ನು ಹಾಕ್ಕೊಂಡು ಅದರ ಮೇಲೆ ನೀವು ಲಕ್ಷ್ಮೀ ಅಮ್ಮನವರ ಫೋಟೋ ಇದ್ದರೆ ಇಟ್ಕೊಳ್ಳಿ ಮತ್ತು ವಿಗ್ರಹ ಇದ್ರೂ ಇಟ್ಕೊಳ್ಳಿ. ಈ ಫೋಟೋ ಮತ್ತು ವಿಗ್ರಹಕ್ಕೆ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಫೋಟೋಗೆ ಬೊಟ್ಟುಗಳು ಇಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ನೀವು ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬಹುದು. ಇಲ್ಲ ಅಂತಂದರೆ ಸ್ವಚ್ಛವಾದ ನೀರಿನಿಂದ ಅಭಿಷೇಕವನ್ನು ಮಾಡಿಕೊಂಡು ಒರೆಸಿ ಮತ್ತೆ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ವಿಘ್ನೇಶ್ವರನ ಚಿಕ್ಕ ಫೋಟೋ ಅಥವಾ ವಿಗ್ರಹವನ್ನು ಇದ್ದರೆ ಇಟ್ಕೊಳ್ಳಿ. ಎರಡೂ ಇಲ್ಲ ಅಂತಂದರೆ ಅರಿಶಿಣದ ಗಣಪತಿಯನ್ನು ಕೂಡ ನೀವು ಮಾಡಿ ಇಟ್ಕೋಬಹುದು. ಅಂದರೆ ಯಾವುದೇ ಪೂಜೆಯನ್ನು ಮಾಡೋದಕ್ಕೆ ಮುಂಚೆ ವಿಘ್ನೇಶ್ವರನ ಪೂಜೆಯನ್ನು ನೀವು ಮಾಡ್ಕೋಬೇಕು. ವಿಘ್ನೇಶ್ವರನಿಗೆ ಹೂವು ಅಕ್ಷತೆಯಿಂದ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ನಂತರ ಅಮ್ಮನವರ ಪೂಜೆಯನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಲಕ್ಷ್ಮೀ ಅಮ್ಮನವರಿಗೆ ಸುವಾಸನೆ ಭರಿತವಾದ ಹೂಗಳು ಅಂದರೆ ಬಹಳ ಇಷ್ಟ. ತಾವರೆ ಹೂ, ಕೆಂಪು ಗುಲಾಬಿ, ಸೇವಂತಿಗೆ, ಮಲ್ಲಿಗೆ ಮುಂತಾದ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ. ಅಂದರೆ ಈ ಎಲ್ಲ ಹೂಗಳನ್ನು ತಗೊಂಡು ಬರಬೇಕು ಅಂತಿಲ್ಲ. ನಿಮಗೆ ಯಾವ ಹೂಗಳು ಸಿಗುತ್ತೋ ಆ ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಳ್ಳಿ. ನಂತರ ಅಮ್ಮನವರಿಗೆ ಮಣ್ಣಿನ ದೀಪಗಳಲ್ಲಿ ತುಪ್ಪವನ್ನು ಹಾಕಿ ಎರಡೆರಡು ಬತ್ತಿಯನ್ನು, ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ಒಂದು ಮಾಡಿ ಹಾಕಿ. ಈ ರೀತಿ ಹಾಕಿ ದೀಪಗಳನ್ನು ಹಚ್ಕೊಳ್ಳಿ. ನೈವೇದ್ಯಕ್ಕೆ ನೀವು ಸ್ವಚ್ಛವಾದ ಹಾಲನ್ನು ಇಟ್ಕೋಬಹುದು. ಅಮ್ಮನವರಿಗೆ ಬೆಲ್ಲದ ಅನ್ನ ಬಹಳ ಇಷ್ಟ, ಪರಮಾನ್ನ. ಏನಿಲ್ಲ ಸ್ನೇಹಿತರೆ, ಅಕ್ಕಿ, ಬೆಲ್ಲ ಮತ್ತು ಏಲಕ್ಕಿ ಮತ್ತು ತುಪ್ಪ ಇವುಗಳನ್ನು ಹಾಕಿ ಪರಮಾನ್ನವನ್ನು ಮಾಡಿಕೊಂಡು ಅಮ್ಮನವರಿಗೆ ನೈವೇದ್ಯವಾಗಿ ಇಟ್ಕೊಳ್ಳಿ. ಇದರ ಜೊತೆಗೆ ಅಥವಾ ಇದಲ್ಲದಿದ್ರೂ ಹೆಸರುಬೇಳೆ, ಪಾನಕ, ತಂಬಿಟ್ಟು ಏನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ನೈವೇದ್ಯಗಳನ್ನು ಇಟ್ಕೊಳ್ಬಹುದು. ಹಣ್ಣು ಕಾಯಿಗಳನ್ನು ಇಟ್ಕೋಬಹುದು. ಬಾಳೆಹಣ್ಣು ನಿಮಗೇನು ಅನುಕೂಲ ಆಗುತ್ತೋ ಆ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಕೋಬಹುದು. ಆಮೇಲೆ ತೆಂಗಿನಕಾಯಿಯನ್ನು ಒಡ್ಕೊಳ್ಳಿ. ಅಮ್ಮನವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸ್ಕೊಳ್ಳಿ. ಈ ಸುವಾಸನೆ ಭರಿತ ಹೂಗಳಿಂದ ಆಗಲಿ ಅಥವಾ ಈ ಸುವಾಸನೆ ಭರಿತ ಹೂಗಳು ಮತ್ತು ಅಕ್ಷತೆಯಿಂದ ಆದರೂ ನೀವು ಅಮ್ಮನವರನ್ನು ಅರ್ಚನೆ ಮಾಡ್ಕೋಬಹುದು. ಇಲ್ಲ ಅಮ್ಮನವರ ವಿಗ್ರಹವನ್ನು ಒಂದು ವೀಳ್ಯದೆಲೆಯ ಮೇಲೆ ಇಟ್ಟುಕೊಂಡು ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೋಬಹುದು. ಏನಿಲ್ಲ ಸ್ನೇಹಿತರೆ, ಅಮ್ಮನವರ ವಿಗ್ರಹಕ್ಕೆ ಕುಂಕುಮವನ್ನು ಹಾಕ್ತಾ ಒಂದೊಂದು ಶ್ಲೋಕವನ್ನು ಹೇಳ್ಕೋಬೇಕು. ಇಲ್ಲ ನೀವು ಒಂದೊಂದು ಹೂ ಮತ್ತು ಅಕ್ಷತೆಯನ್ನು ಹಾಕ್ತಾ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಕೋಬೋದು. ಹಾಗೆಯೇ ನೀವು ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಈ ರೀತಿ ಲಕ್ಷ್ಮೀ ಅಮ್ಮನವರ ಯಾವುದಾದರೂ ಮಂತ್ರಗಳನ್ನು ಹೇಳ್ಕೋಬೋದು. ಹೀಗೆ ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಎಲ್ಲರೂ ಸೇರಿ ಲಕ್ಷ್ಮೀ ಅಮ್ಮನವರಿಗೆ ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಈ ಪೂಜೆ ಸಮಯದಲ್ಲಿ ಅಥವಾ ಪೂಜೆ ಆದ ನಂತರ ಮನೆಯಲ್ಲಿ ಧೂಪವನ್ನು ಹಾಕ್ಕೊಳ್ಳಿ. ಬೆಳಗ್ಗೆ ಪೂಜಾ ಸಮಯದಲ್ಲಿ ಮತ್ತು ಸಾಯಂಕಾಲ ಗೋಧೂಳಿ ಸಮಯ ಎರಡೂ ಹೊತ್ತು ನೀವು ಮನೆಯಲ್ಲಿ ಧೂಪವನ್ನು ಹಾಕ್ಕೊಳ್ಳಿ. ನಂತರ ನೀವು ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನೀವು ಯಾರಾದರೂ ಇಬ್ಬರು ಮುತ್ತೈದೆಯರಿಗೆ, ದೊಡ್ಡ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿ ಸಿಂಪಲ್ ಆಗಿ ಪೂಜೆಯನ್ನು ಸರಳವಾಗಿ ಮಾಡ್ಕೋಬಹುದು. ಇದೆಲ್ಲ ಮಾಡ್ಕೊಳ್ಳುವಾಗ ಶ್ರದ್ಧಾ ಭಕ್ತಿ, ನಿಮ್ಮ ಮನಸ್ಸಿನ ತುಂಬ ಭಕ್ತಿಯನ್ನು ತುಂಬಿಕೊಂಡು ಈ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ. ಖಂಡಿತ ಲಕ್ಷ್ಮೀ ಅಮ್ಮನವರು ನಿಮಗೆ ಒಲಿತಾರೆ ಮತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರ್ತಾರೆ. ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ಇರಬೇಕು. ಈ ದಿನ ನೀವು ಕೆಟ್ಟ ಮಾತುಗಳನ್ನು ಆಡಬೇಡಿ, ಜಗಳ ಮಾಡ್ಕೋಬೇಡಿ, ಕೋಪಿಸ್ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಈ ದಿನ ಕಣ್ಣೀರು ಹಾಕುವಂತೆ ಮಾತನಾಡಬೇಡಿ, ಹೆಣ್ಣು ಮಕ್ಕಳನ್ನ ಬೈಬೇಡಿ. ಈ ದಿನ ಏನು ಬಟ್ಟೆಯನ್ನು ಹಾಕ್ಕೊಂಡ್ರೆ ಶ್ರೇಷ್ಠಪ್ಪ ಅಂದರೆ, ಈ ಶ್ರಾವಣ ಶುಕ್ರವಾರಗಳಂದು ಹೆಣ್ಮಕ್ಳು ಕೆಂಪು, ಹಸಿರು, ಹಳದಿ ಬಣ್ಣದ ಬಟ್ಟೆಗಳನ್ನು ಮತ್ತು ಈ ಬಣ್ಣದ ಬಳೆಗಳನ್ನು ಹಾಕ್ಕೊಂಡ್ರೆ ಬಹಳ ಶ್ರೇಷ್ಠ.
ಮೊದಲನೇ ವಾರ ಇಂಥ ಬಣ್ಣದ ಸೀರೆ ಹಾಕ್ಕೋಬೇಕು, ಎರಡನೇ ವಾರ ಇಂಥ ಬಣ್ಣದ ಸೀರೆ ಹಾಕ್ಕೋಬೇಕು, ಶ್ರಾವಣ ಶುಕ್ರವಾರಗಳಂದು ಅಂತೇನಿಲ್ಲ. ಪ್ರತಿ ಶುಕ್ರವಾರಗಳಂದು ನೀವು ಕೆಂಪು, ಹಸಿರು, ಹಳದಿ ಬಟ್ಟೆ ಮತ್ತು ಬಳೆಗಳನ್ನು ಹಾಕ್ಕೊಂಡ್ರೆ ಬಹಳ ಶ್ರೇಷ್ಠ. ಹೆಣ್ಮಕ್ಳು ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಬೇಡಿ. ಏನಪ್ಪ ಅಂದರೆ, ಇಷ್ಟೆಲ್ಲ ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆ ಎದ್ದು ಬೆಳಗಿನ ಜಾವ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಧೂಪ ಹಾಕಿ ಎಲ್ಲವನ್ನ ಮಾಡ್ತೀರಾ, ಆದರೆ ಮಧ್ಯಾಹ್ನದ ಹೊತ್ತು ಮಲಗ್ತೀರಾ. ಈ ಶ್ರಾವಣ ಶುಕ್ರವಾರಗಳಂದು ಖಂಡಿತ ಮಧ್ಯಾಹ್ನ ಮಲಗಬೇಡಿ, ಪೂಜಾ ಫಲ ನಿಮಗೆ ದೊರೆಯೋದಿಲ್ಲ. ಪೂಜೆಯಲ್ಲಿ ಒಂದು ವಿಷಯ ಹೇಳೋದು ಮರ್ತಿದ್ದೀನಿ ಸ್ನೇಹಿತರೆ, ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಸ್ವಾಮಿಯನ್ನು ಕೂಡ ನೀವು ಪೂಜೆಯನ್ನು ಮಾಡ್ಕೋಬೇಕು. ಈ ದಿನ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರಗಳು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ. ಈ ದಿನ ನೀವು ಕೈ ಕಾಲುಗಳಿಗೆ, ಮುಖಕ್ಕೆ ಮತ್ತು ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಕೊಳ್ಳಿ. ನೀವು ಮೊದಲು ಮಹಾಲಕ್ಷ್ಮಿ ಥರ ಇರಬೇಕು. ನಂತರ ಪೂಜೆಯನ್ನು ಮಾಡ್ಕೊಳ್ಳಿ. ಹಣೆಗೆ ಸ್ಟಿಕ್ಕರ್ ಬದಲು ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡಿ. ಈ ದಿನ ಜುಟ್ಟನ್ನು ಹಾಕ್ಕೋಬೇಡಿ, ಅಂದರೆ ಕೂದಲನ್ನು ಹಾಗೇ ಬಿಡಬೇಡಿ. ಕೂದಲನ್ನು ಜಡೆ ಹಾಕಿ ತಲೆ ತುಂಬ ಹೂಗಳನ್ನು ಮುಡ್ಕೊಳ್ಳಿ. ಈ ರೀತಿ ನೀವು ಲಕ್ಷ್ಮೀ ದೇವಿ ಥರ ಇದ್ದು ಮನೆಯಲ್ಲೆಲ್ಲ ಆಹ್ಲಾದಕರವಾದ ಪ್ರಶಾಂತವಾದ ವಾತಾವರಣವಿದ್ದು ಶ್ರದ್ಧಾಭಕ್ತಿಯಿಂದ ಈ ರೀತಿ ಸರಳವಾಗಿ ನೀವು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿದ್ದೇ ಆದರೆ ಖಂಡಿತ ಆ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ರಾತ್ರಿವರೆಗೂ ಆದಷ್ಟು ನೀವು ಲಕ್ಷ್ಮೀ ಅಮ್ಮನವರನ್ನು ಮನಸ್ಸಿನಲ್ಲಿ ಜಪಿಸ್ತಾ ಇರ್ರಿ. ಆದಷ್ಟು ನೀವು ಟಿ ವಿಯಲ್ಲಿ ಕೂಡ ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರಗಳನ್ನು, ಸ್ತೋತ್ರಗಳನ್ನು ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ಸರಳವಾದ ಲಕ್ಷ್ಮೀ ಅಮ್ಮನವರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ನೀವು ಕೂಡ. ಸೊ ಸ್ನೇಹಿತರೆ, ಈ ರೀತಿ ಸರಳವಾಗಿ ನೀವು ಕೂಡ ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಮಾಡ್ಕೋತೀರ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.